ನಮಸ್ಕಾರ. ಈಗಾಗಲೇ ಈ ಚುನಾವಣೆಯಲ್ಲಿ CITU ತಂಡ ಗೆದ್ದರೆ ಏನೆಲ್ಲ ಅಂಶಗಳಿಗೆ ಆದ್ಯತೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಕ್ಯಾಂಡಿಡೇಟ್ ಆಗಿರುವಂತಹ ಸಫಿ ಅವರು ಹೇಳಿದ್ದಾರೆ. ನಾನು ನಿಮ್ಮ ಮುಂದೆ ಹೇಳಲಿಕ್ಕಿರುವಂತಹ ಒಂದು ಪ್ರಮುಖವಾದಂತಹ ವಿಚಾರ ಇದೆ. ನಮ್ಮ ದೇಶದ ಒಳಗೆ ಭೂಗರ್ಭದಲ್ಲಿರುವಂತಹ ಖನಿಜ ಸಂಪತ್ತೇನಿದೆ ಅದು ಜನರ ಆಸ್ತಿಯಾಗಿ ಉಳಿಬೇಕು ಅನ್ನುವಂಥದ್ದು CITUನ ಹೋರಾಟ ಸತತವಾಗಿ. ಇದರಲ್ಲಿ ವಿಶೇಷವಾಗಿ ಚಿನ್ನದ ಗಣಿ ಏನಿದೆ ಕರ್ನಾಟಕದಲ್ಲಿ KGF ಅಲ್ಲಿರುವಂತಹ ಗಣಿ ಮುಚ್ಚೋಗಿದೆ, ಭಾರತ್ ಗೋಲ್ಡ್ ಮೈನ್ಸ್. ಇಲ್ಲಿನ ಹಟ್ಟಿ ಚಿನ್ನದ ಗಣಿ ನಡೀತಾ ಇದೆ. ಇತ್ತೀಚಿನ ವರದಿಗಳು ಹೇಳುವಂಥದ್ದು 1 ಟನ್ ಅದರಲ್ಲಿ 2.7 ಗ್ರಾಮ್ ಚಿನ್ನ ಉತ್ಪಾದನೆ ಆಗ್ತಾ ಇದ್ದಿದ್ದು ಈಗ 2.1 ಗ್ರಾಮ್ಗೆ ಇಳಿದಿದೆ. ಇಲ್ಲಿ ಹಟ್ಟಿಯಲ್ಲಿರುವಂತಹ 4 ಶಾಫ್ಟ್ಗಳಲ್ಲೂ ಕೂಡ ಅದರ ಒಂದು ಉಪನ್ಯಾಸ ಮತ್ತು ಅನುಕೂಲಕರವಾದಂತಹ ಸ್ಥಿತಿ ಏನಿದೆ ಅಂದರೆ ಚಿನ್ನದ ಬೆಲೆ ವಿಪರೀತ ಏರ್ತಾ ಇದೆ. ಹಾಗಾಗಿ ಇಲ್ಲಿ ಜನರೇಟ್ ಆದಂತಹ ವ್ಯಾಲ್ಯೂ ಏನಿದೆ ಅದು 700 ಕೋಟಿಯಿಂದ 1052 ಕೋಟಿಗೆ ಜಾಸ್ತಿ ಆಗಿದೆ. 24-25 ಇನ್ನೂ ಜಾಸ್ತಿ ಆಗ್ಬೋದು ಅನ್ನುವಂತಹ ನಿರೀಕ್ಷಣೆ ಇದೆ. ಕರೆಕ್ಟಾ? 24-25 ಇನ್ನೂ ಹೆಚ್ಚಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಜನರ ಮುಂದೆ ಮತ್ತು ಸರ್ಕಾರದ ಮುಂದೆ ಒತ್ತಾಯ ಮಾಡೋದೇನೆಂದರೆ ಇಲ್ಲಿ ಉತ್ಪಾದನೆ ಆಗುವಂತಹ ಚಿನ್ನದ ಮೂಲಕ ಸರ್ಕಾರಕ್ಕೆ ಬರುವಂತಹ ಆದಾಯ ಹೆಚ್ಚಾಗ್ತಾ ಇದೆ. ಈ ಆದಾಯವನ್ನು ಜನರ ಪಾಲು ಮಾಡಬೇಕಾದ್ರೆ ಅದು ರೀಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಫಿ ಅವ್ರ ಕಡೆಗೆ ಹೇಳಿದಂತಹ ವಿಚಾರ ಏನಿದೆ, ಇನ್ನೊಂದು 14 ಲೊಕ್ಯಾಲಿಟಿಗಳಲ್ಲಿ ಚಿನ್ನದ ಅದ್ರಿ ಏನು ಲಭ್ಯ ಇದೆಯೋ ಅದನ್ನು ಚಿನ್ನವನ್ನು ತೆಗಿಲಿಕ್ಕಿರುವಂತಹ ಬಂಡವಾಳ ಹೂಡಿಕೆಗೆ ಅದನ್ನು ಬಳಸಬೇಕು. ಗ್ಯಾರಂಟಿ ರಿಟರ್ನ್ಸ್ ಬರ್ತದೆ. ಬಂಡವಾಳ ಹೂಡಿದರೆ ಲಾಭ ಬರಲಿಕ್ಕಿರುವಂತಹ ಸಾಧ್ಯತೆಗಳಿರ್ತದೆ. ಅದು ಮಾತ್ರ ಅಲ್ಲ, ಸಾವಿರಾರು ಜನ ಸ್ಥಳೀಯ ಕಾರ್ಮಿಕರಿಗೆ ಒಂದು ನಿರಂತರವಾದಂತಹ ಉದ್ಯೋಗ ಸಿಗುತ್ತೆ, ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅನ್ನೋದನ್ನು ಗಮನಿಸಬೇಕು. ಆದರೆ ಇವತ್ತು ಅಪಾಯ ಏನಿದೆ ಅಂದರೆ, ಯಾಕೆ ಅದನ್ನು ಒತ್ತಾಯ ಮಾಡ್ತಿದ್ದೀವಿ ಅಂದರೆ, ಇವತ್ತಿನ ಅಪಾಯ ಕೇಂದ್ರ ಸರ್ಕಾರ ಎಲ್ಲ ಖನಿಜ ಸಂಪತ್ತುಗಳನ್ನು ಖಾಸಗಿಯವರಿಗೆ ದಾರಿ ಎರೆಯುವಂಥ ರೀತಿಯಲ್ಲಿ ಮೈನ್ ಆ್ಯಕ್ಟಲ್ಲಿ ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ. ಈ ರೀತಿಯಾದಂತಹ ಪ್ರೀಸಿಯಸ್ ಮೆಟಲ್ ಅಂದರೆ ಭಾರಿ ಪ್ರಮುಖವಾದಂತಹ ಭಾರಿ ಆದ್ಯತೆ ಇರತಕ್ಕಂತಹ ಖನಿಜ ಸಂಪತ್ತು ಏನಿದೆ ಅದು ಸರ್ಕಾರದ ಒಡೆತನದಲ್ಲಿರಬೇಕು, ಖಾಸಗಿಯವ್ರಿಗೆ ಹೋಗಬಾರ್ದು. ಇಲ್ಲಾಂದರೆ ಬೆಟ್ಟಗಳು ಕಾಣಿಯಾದಂಗೆ ಭೂಮಿ ಒಳಗಿರುವಂತಹ ಅದರೂ ಕೂಡ ಖಾಸಗಿ ಲಾಭಕ್ಕೆ ಹೋಗ್ತದೆ. ಈಗ ನಿಮ್ಗೆ ಗೊತ್ತಿರಬೇಕು, ಕೆಲವರೆಲ್ಲ ಜೈಲು ಹೋಗಿ ಸೇರಿದ್ದಾರೆ ಅನ್ನುವಂಥದ್ದು. ಇಂಥ ಭ್ರಷ್ಟಾಚಾರಗಳಿಗೆ ಖಾಸಗಿ ಲಾಭಕ್ಕೆ ಅನುಕೂಲ ಆಗುತ್ತೆ ಅನ್ನೋವಾಗ ಸಾರ್ವಜನಿಕರಿಗೆ ಪ್ರಯೋಜನ ಆಗೋದಿಲ್ಲ, ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಕಾಯಂ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಈ ರೀತಿಯಾದಂತಹ ಅವಕಾಶಗಳು ಇರೋದರಿಂದ ಚಿನ್ನದ ಗಣಿ ಅಂತ ಕಡೆಯಲ್ಲಿ ಒಂದು ಸರ್ಕಾರಿ ಮಾದರಿ ಮಾಲೀಕರಾಗಿ ಕಾರ್ಮಿಕರನ್ನು ಅತಿ ಕಡಿಮೆ ವೇತನದಲ್ಲಿ ದುಡಿಸುವಂತಹ ಗುತ್ತಿಗೆ ಪದ್ಧತಿಯನ್ನು ಜಾರಿಗೆ ತರಬಾರದು. ಇಲ್ಲಿ ಅದಕ್ಕೆ ಬದಲಾಗಿ ಕಾಯಂ ಉದ್ಯೋಗಗಳನ್ನ ಮಾಡಲಿಕ್ಕಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಹೇಳಿದಾಗೆ ಸುರಕ್ಷತೆ, ಗಣಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸುರಕ್ಷತೆ. ಇವತ್ತು ಸಾಕಷ್ಟು ತಂತ್ರಜ್ಞಾನ ಉತ್ತಮ ಆಗಿದೆ. ಹೊಸ ರೀತಿಯಾದಂತಹ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಕಾರ್ಮಿಕರಿಗೆ ರಕ್ಷಣೆ ಕೊಡೋದು ಮಾತ್ರ ಅಲ್ಲ, ಉತ್ಪಾದನೆ ಮಾಡುವಂತಹ ಚಿನ್ನ ಏನಿದೆ ಅದಕ್ಕೂ ಕೂಡ ರಕ್ಷಿತವಾಗಿ ಇನ್ನೂ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಲೇಬರ್ ಪ್ರೊಡಕ್ಟಿವಿಟಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸಾಮಾನ್ಯ ಕಾರ್ಮಿಕರ ಉತ್ಪಾದಕತೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿದೆ. ಇದನ್ನು ಜಾರಿಗೆ ತರಲಿಕ್ಕೆ ಆಗಬೇಕು. ಈಗ ಅವರೊಂದು ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದರು, ಸರ್ಫೇಸ್ ಮೈನಿಂಗಲ್ಲಿ ಮಾಡಬೇಕಾದಂತಹ ಉಪಯೋಗಿಸಬೇಕಾದಂಥ ಉಪಕರಣಗಳನ್ನು ಒಳಗಡೆ ಡೀಪ್ ಮೈನಿಂಗಲ್ಲಿ ಉಪಯೋಗಿಸಿದ್ರೆ, ಆಳಕ್ಕೆ ಹೋಗಿ ಉಪಯೋಗಿಸಿದ್ರೆ ಅದು ಬೇರೆ ಬೇರೆ ರೀತಿಯಾದಂತಹ ಅಡ್ಡ ಪರಿಣಾಮಗಳನ್ನ ಸೃಷ್ಟಿ ಮಾಡುತ್ತೆ. ಈಗಾಗಲೇ ಈ ರೀತಿಯಾದಂತಹ ಒಂದು ಹಜಾರ್ಡಸ್ ಅಪಾಯಕಾರಿಯಾದಂತಹ ಕೆಲಸಗಳಲ್ಲಿರೋದ್ರಿಂದ ಕಾರ್ಮಿಕರು ಅತಿ ವೇಗದಲ್ಲಿ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳ್ಕೊಳ್ತಾರೆ. ಏನಾಗುತ್ತೆ, ಈಗ ನಾವು ಹೇಳುವಂತಹ ಪ್ರಪೋಸ್ ಮಾಡಿ ಸರ್ಕಾರ ನಿಲ್ಲಿಸಿರುವಂಥದ್ರಲ್ಲಿ ಬೇರೆ ಉದ್ಯಮಿಗಳಿಗೆ ಇದನ್ನು ನೋಡಬಾರ್ದು. ಈಗಾಗಲೇ ಇರುವಂತಹ ಹಿರಿಯ ಕಾರ್ಮಿಕರ ಬದಲಾಗಿ ಅವ್ರ ಮಕ್ಕಳಿಗೆ ಕೆಲಸ ಕೊಟ್ಟರೆ ಅವರ ಇಡೀ ಜೀವನ ಪೂರ್ತಿ ಅವ್ರು ನಡೆಸಲಿಕ್ಕಾಗ್ತದೆ, ಅವ್ರಿಗೆ ಮನೆಯವರಿಂದನೇ ಬೆಂಬಲ ಸಿಕ್ಕುತ್ತೆ. ಹಾಗೆ ಯೋಗ್ಯ ಇರುವಂತಹ ಮಕ್ಕಳಿಗೆ ಕೆಲಸ ಕೊಡಲಿಕ್ಕಿರುವಂತಹ ವಾರ್ಡ್ ಸ್ಕೀಮ್ಗಳನ್ನು, ವಾರ್ಡ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂದರೆ ಮಕ್ಕಳಿಗೆ ಕೆಲಸ ಕೊಡುವಂತಹ ಸ್ಕೀಮ್ಗಳನ್ನ ಮಾಡಬೇಕು, ಜಾರಿಗೆ ತರಬೇಕು. ಇದರಲ್ಲಿ ಒಂದು ಲಾಭ ಏನಾಗುತ್ತೆ ಅಂದರೆ, ಲೇಬರ್ ಕಾಸ್ಟ್ ಅಂತ ಹೇಳುವಂತಹ ಶ್ರಮಿಕರಿಗಾಗಿ ಖರ್ಚು ಮಾಡುವಂತಹ ವೆಚ್ಚ ಏನಿದೆ ಅದರ ಪ್ರಮಾಣ ಕಮ್ಮಿ ಆಗುತ್ತೆ ಯುವ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಂಡಾಗ.
ಹಾಗಾಗಿ ಕಂಪನಿ ಇನ್ನೊಂದಷ್ಟು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತದೆ. ಇದನ್ನು ಮಾಡಬೇಕು. ಈಗ ನಮ್ಮ ಗಮನಕ್ಕೆ ಬರ್ತಾ ಇರೋದೇನೆಂದರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಲವು ರೀತಿಯಾದಂತಹ ಕಾನೂನು ತಿದ್ದುಪಡಿಯನ್ನು ಮಾಡಲೇಬೇಕು ಅಂತ ಒತ್ತಾಯ ಇರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ನಾವು ಅದನ್ನು ಒಪ್ಪೋದಿಲ್ಲ, ನೀವು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು BJP ಬೇರೆ ನಮ್ಮದು ಬೇರೆ, BJP ನೀತಿಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಸರ್ಕಾರ ಈಗ BJP ಸರ್ಕಾರದ ಕೇಂದ್ರ ಸರ್ಕಾರದ ಒತ್ತಡಗಳಿಗೆ ಮಣಿದು ಕಾರ್ಮಿಕ ಕಾನೂನು ತಿದ್ದುಪಡಿಗಳಿಂದ ಪ್ರಾರಂಭ ಆಗಿ ಎಲ್ಲ ರೀತಿಯಾದಂತಹ ಕಾನೂನುಗಳಲ್ಲೂ ಕೂಡ ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಲಾಭವನ್ನು ಖಾತ್ರಿಪಡಿಸುವಂತಹ ತಿದ್ದುಪಡಿಗಳನ್ನು ತರಲಿಕ್ಕೆ ಸರ್ಕಾರನ ಆಲೋಚನೆ ಮಾಡ್ತಾ ಇರುವಂತಹ ಹಲವು ಸನ್ನಿವೇಶಗಳು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದೊಂದು ನೀವು ಸಮಾಜವಾದ ಮಾತಾಡ್ತೀರಿ, ಸಾಮಾಜಿಕ ನ್ಯಾಯ ಮಾತಾಡ್ತೀರಿ, ಆದರೆ ರಾಜ್ಯದ ಅಭಿವೃದ್ಧಿ ಬಂದಾಗ ನಾವು ಈ ರೀತಿಯಲ್ಲಿ ಕಾರ್ಪೊರೇಟ್ ಪರ ನೀತಿಗಳನ್ನು ಜಾರಿ ಮಾಡಲ್ಲ, ಜನಪರ ನೀತಿಗಳನ್ನು ಜಾರಿ ಮಾಡ್ತೀವಿ ಅಂತ ಧ್ವನಿ ಎತ್ತಲಿಕ್ಕಾಗಿಯೇ ನಿಮ್ಮ ಮೇಲೆ ವಿಶ್ವಾಸ ತೋರಿಸಿರುವಂಥದ್ದು ಕರ್ನಾಟಕದ ಜನ. ಹಾಗಾಗಿ ರಾಜ್ಯ ಸರ್ಕಾರ ಆ ರೀತಿಯಾದಂಥ ನಿಲುವುಗಳನ್ನ ತಗೋಬೇಕು. ಚಿನ್ನದ ಗಣಿಯನ್ನು ಉಳಿಸ್ಬೇಕು, ಸಾರ್ವಜನಿಕ ಉದ್ಯಮಿಗಳನ್ನ ಉಳಿಸ್ಬೇಕು. ಅದು ಚಿನ್ನದ ಗಣಿಯಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದರಿಂದ ಕೂಡಲೇ ಅದನ್ನು ಸದುಪಯೋಗ ಮಾಡಬೇಕು. ಇಲ್ಲಿ ಬರುವಂತಹ ಲಾಭವನ್ನು ಸರಿಯಾದಂಥ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಹಟ್ಟಿ ಚಿನ್ನದ ಗಣಿಯನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಹೋರಾಟವನ್ನು ನಾವು ಮುನ್ನಡೆಸಲಿಕ್ಕಿದ್ದೀವಿ. ಇದು ಪ್ರಮುಖವಾದಂಥ ಪ್ರಶ್ನೆ. ಕಾರ್ಮಿಕರ ಆರ್ಥಿಕ ಬೇಡಿಕೆಗಳಲ್ಲದೇ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನತೆಗೆ ಈ ಸಂಪತ್ತನ್ನು ಉಳಿಸುವಂತಹ ಹೋರಾಟದಲ್ಲಿ CITU ಮುಂಚೂಣಿಯಲ್ಲಿರ್ತದೆ. ನಾವಿದನ್ನು ಒಂದು ತಾತ್ವಿಕ, ರಾಜಕೀಯ ಮತ್ತು ಕಾರ್ಮಿಕ ವರ್ಗದ ಪ್ರಶ್ನೆಯಾಗಿ ನೋಡ್ತೀವಿ. ಹಾಗಾಗಿ ನಾವು ದೀರ್ಘ ಆಲೋಚನೆ ಮಾಡಿಕೊಂಡು ನಮ್ಮ ಸಂಗಾತಿಗಳು ನಮ್ಮನ್ನು ಬಂದು ನೋಡಿದಾಗ ಚಿನ್ನದ ಗಣಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ನಡೆಯುವಂತಹ ಒಂದು ಸಂಘವಾಗಿ ನಾವು ಆಯ್ಕೆಯಾದರೆ ಈ ಸಂಘವನ್ನು ನಡೆಸ್ತೀವಿ. ಎಲ್ಲ ಕಾರ್ಮಿಕರ ಅಭಿಪ್ರಾಯಗಳನ್ನ ತಗೊಂಡು ಕಾರ್ಮಿಕ ವರ್ಗ ಹಿತವನ್ನು ಕಾಪಾಡಲಿಕ್ಕಿರುವಂಥ ರೀತಿಯಲ್ಲಿ ಅದನ್ನು ಮುನ್ನಡೆಸಲಿಕ್ಕೆ ಹೋಗ್ತೀವಿ. ಈ ಇಡೀ ವಿಚಾರಗಳಲ್ಲಿ ನಮಗಿರುವಂತಹ ಅನುಭವ, ನಮ್ಮ ಚಳವಳಿಗೆ CITUಗಿರುವಂತಹ ಅನುಭವ, ಗಣ ಕೈಗಾರಿಕೆಗಳಲ್ಲಿ, ಗಣಿಗಳಲ್ಲಿ ಮತ್ತು ಬೇರೆ ಬೇರೆ ರಂಗಗಳಲ್ಲಿ ನಾವು ಕೆಲಸ ಮಾಡಿ ಗಳಿಸಿದಂತಹ ಅನುಭವವನ್ನು ಬಳಸ್ಕೊಂಡು ಇಲ್ಲಿರುವಂತಹ ಸಾವಿರಾರು ಜನ, 3,000 3,500 ಜನ ಕಾರ್ಮಿಕರೇನಿದ್ದಾರೆ ಅವರ ಹಿತಕ್ಕಾಗಿ ನಮ್ಮ ಸಾಮರ್ಥ್ಯವನ್ನು ಬಳಸಬೇಕು ಅನ್ನುವಂತಹ ಉದ್ದೇಶದೊಂದಿಗೇ ಕಾಮ್ರೇಡ್ K. ಮಹಾಂತೇಶ್ ಯುವಕರಿದ್ದಾರೆ, ಹಿರಿಯರಿದ್ದಾರೆ, ಜನರಲ್ ಸೆಕ್ರೆಟರಿ, ಭಾರಿ ದೀರ್ಘಕಾಲ ಈ ಮೈನಲ್ಲೇ ಅನುಭವ ಇರತಕ್ಕಂಥವರು, ಯುವಕರಾಗಿ ಹಲವಾರು ವಿದ್ಯಾರ್ಥಿ ದಶೆಯಿಂದನೇ ಹೋರಾಟದಲ್ಲಿ ತನ್ನ ಜೀವನವನ್ನು ಅರ್ಪಿಸ್ಕೊಂಡಂತಹ, ಮುಡುಪಾಗಿಟ್ಟಂತಹ ಕಾಮ್ರೇಡ್ K. ಮಹಾಂತೇಶ್ ಏನಿದ್ದಾರೆ ಅವರು ವಕೀಲರ ಸಮೇತ ಇದ್ದಾರೆ. ಸಾಕಷ್ಟು ಹೋರಾಟಗಳ ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮ CITU ರಾಜ್ಯ ಸಮಿತಿ ಅವ್ರ ಜೊತೆಗಿದೆ. ನಮ್ಮ ರಾಜ್ಯದ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು. ಈಗಾಗಲೇ ಹಲವು ದೊಡ್ಡ ಸಂಘಟನೆಗಳಿಗೆ ನಾಯಕತ್ವ ಕೊಟ್ಟಿರ್ತಕ್ಕಂತಹ ಅನುಭವನೂ ಕೂಡ ಇದೆ. ಅವರನ್ನು ಈ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿಸ್ಬೇಕು ಅಂತೇಳಿ CITU ತೀರ್ಮಾನ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ರಮೇಶ್ ವೀರಾಪುರ ಮತ್ತು ನಮ್ಮ ಈ ತಂಡವನ್ನು ಕೂಡ ನಮ್ಮ ಖಾಸಗಿ ಲಾಭಕ್ಕಾಗಿ ಈ ಸ್ಥಾನವನ್ನು ಬಳಸ್ಕೊಳ್ಳಲ್ಲ. ನಾವು ಆಯ್ಕೆಯಾದರೆ ಕಾರ್ಮಿಕರ ಹಿತ ಮತ್ತು ಚಿನ್ನದ ಗಣಿಯನ್ನು ಸಾರ್ವಜನಿಕ ಆಸ್ತಿಯಾಗಿ ಉಳಿಸುವಂಥದ್ದು, ಇಲ್ಲಿ ಕೆಲಸ ಮಾಡುವಂಥವರಿಗೆ ಸೂಕ್ತ ಬೆಂಬಲವನ್ನು, ರಕ್ಷಣೆಯನ್ನು ಕೊಡಲಿಕ್ಕಾಗಿ ಈ ಟೀಮ್ ಕೆಲಸ ಮಾಡುತ್ತೆ ಅನ್ನುವಂತಹ ಬದ್ಧತೆಯೊಂದಿಗೆ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಹಾಗಾಗಿ ಚಿನ್ನದ ಗಣಿಯ ಕಾರ್ಮಿಕರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕಾಗಿ ಈ ಹೋರಾಟವನ್ನು ಮತ್ತು ಸುಸ್ತಬದ್ಧವಾದಂತಹ ತಾತ್ವಿಕ ಮತ್ತು ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತಹ ಈ ತಂಡವನ್ನು ಚಕ್ರದ ಗುರುತಿಗೆ ಮತ ಹಾಕುವುದರ ಮೂಲಕ ಗೆಲ್ಲಿಸಬೇಕು ಅಂತ ಮಾಧ್ಯಮಗಳ ಮೂಲಕ CITU ರಾಜ್ಯ ಸಮಿತಿ ಚಿನ್ನದ ಗಣಿ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತಾ ಇರ್ತದೆ. ಧನ್ಯವಾದಗಳು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.